ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಎಷ್ಟೋ ಜನ ಮದರ್ಸ್ ನನ್ನ ಹಾಗೆ ಈ ವಿಡಿಯೋಸ್ನ ನೋಡ್ತಾ ಇರ್ತೀರ. ನೋಡಿ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ. ಈ ಟೈಮಲ್ಲಿ ಅವ್ರಿಗೆ ನಾವು ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡಬೇಕು? ಯೂಶ್ವಲಿ ಎಲ್ಲರಿಗೂ ಗೊತ್ತೇ ಇದೆ. ಏನು ಮಾಡ್ತೀವಿ? ಬಂದ ತಕ್ಷಣ ಅವ್ರನ್ನ ಫ್ರೆಶ್ ಅಪ್ ಮಾಡಿಸ್ತೀವಿ, ಮತ್ತು ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸು ಏನು ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಇದು ಮಾಡ್ತೀವಿ. ಸೊ ಅದಾದಮೇಲೆ ಏನು ಮಾಡಬೇಕು? ಒಂದು 10 ಮಿನಿಟ್ಸ್ ಅವ್ರಿಗೆ ರೆಸ್ಟನ್ನು ಕೊಡಬೇಕು. 10 ಮಿನಿಟ್ಸ್ ರೆಸ್ಟ್ ಆದಮೇಲೆ ಅವ್ರನ್ನ ಕೂರಿಸ್ಕೊಂಡು ಕೇಳಬೇಕು, ಕ್ಲಾಸ್ನಲ್ಲಿ ಏನು ಮಾಡಿಸಿದ್ರು, ಏನು ಬರ್ಸಿದ್ರು ಚೆಕ್ ಮಾಡಬೇಕು. ಅವ್ರ ಬ್ಯಾಗ್ನ ಓಪನ್ ಮಾಡಿ ಕೇಳಬೇಕು, ಏನೇನು ಹೇಳಿಕೊಟ್ರು ಮ್ಯಾಮು ನಿಮಗೆ ಅಂತ ಎಲ್ಲ ಕೇಳಿ ಚೆಕ್ ಮಾಡಬೇಕು. ಮತ್ತು ಅವ್ರಿಗೆ ಏನು ಹೋಮ್ವರ್ಕ್ನ ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡಿ ನಾವು ಬರೆಸ್ಬೇಕು. ಏನು ಮಾಡ್ತಾರೆ ಇವಾಗೆಲ್ಲ 90% ಆಫ್ ದ ಮದರ್ಸ್ ಪೇರೆಂಟ್ಸ್ ಏನು ಮಾಡ್ತಾಯಿದ್ದಾರೆ? ಸ್ಕೂಲಿಂದ ಬಂದ ತಕ್ಷಣ ಫ್ರೆಶಪ್ ಮಾಡಿ ಟ್ಯೂಷನ್ಗೆ ಓಡಿಸ್ಬಿಡೋದು. ಅವ್ರು ಟ್ಯೂಷನ್ಗೆ ಹೋಗ್ತಾಳೆ. ಟ್ಯೂಷನಲ್ಲಿ ಏನು ಮಾಡ್ತಾರೆ ಅಂತ ನೀವು ಅಬ್ಸರ್ವ್ ಮಾಡಿದ್ದೀರಾ? ಓಕೆ, ಫೈನ್. ಸೊ ಎಲ್ಲ ಟ್ಯೂಷನಲ್ಲಿ ಈ ರೀತಿ ಇರುತ್ತೆ ಅಂತ ಹೇಳಲ್ಲ ನಾನು. ಟ್ಯೂಷನ್ಸಲ್ಲಿ ಏನು ಮಾಡ್ತಾರೆ? ಬರೆಸ್ತಾರೆ. ಹೋಮ್ವರ್ಕ್ ಏನಾದನ್ನು ಬರೆಸ್ಬೋದು, ಸ್ವಲ್ಪ ಏನೋ ಓದಿಸ್ಬೋದು ಅಷ್ಟೇ. ಬಟ್ ನಾವು ಆ್ಯಸ್ ಎ ಮದರ್, ತಾಯಿಯಾಗಿ ನಮ್ಗೆ ಗೊತ್ತೇ ಇದೇನೋ ತಾಯಿಯೇ ಮೊದಲ ಗುರು ಅಂತ. ನಾವು ಫಸ್ಟು ನಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಮಕ್ಕಳಿಗೋಸ್ಕರ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕು. ಓಕೆ, ಫೈನ್. ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾರೆ, ಟ್ಯೂಷನ್ಗೆ ಹೋಗ್ಬಿಟ್ಟು ಬರ್ತಾರೆ. ಆಮೇಲೂ ಕೂಡ ನಾವು ಸ್ವಲ್ಪ ಅವ್ರಿಗೆ ಏನು ಬರೆಸ್ಬೇಕು, ಸ್ವಲ್ಪ ರೀಕಾಲ್ ಮಾಡಿಸ್ಬೇಕು. ಕ್ಲಾಸಲ್ಲಿ ಏನು ಮಾಡಿಸಿರ್ತಾರೆ, ಟ್ಯೂಷನಲ್ಲಿ ಏನು ಮಾಡಿಸಿರ್ತಾರೆ ಅದನ್ನು ನಾವು ರೀಕಾಲ್ ಮಾಡಿಸ್ಬೇಕು. ಆಗ ಮಕ್ಕಳಿಗೆ ಮನದಟ್ಟಾಗುತ್ತೆ. ಅವ್ರು ಏನು ಕಲ್ತಿರ್ತಾರೆ ಅದು ಅವ್ರಿಗೆ ರೀಕಾಲ್ ಆಗುತ್ತೆ, ಮನದಟ್ಟಾಗುತ್ತೆ. ಇದನ್ನು ನಾವು ಮಾಡಲೇಬೇಕು ಫ್ರೆಂಡ್ಸ್. ಅದನ್ನು ಬಿಟ್ಟು ನಾವು ಫೋನ್ ಹಿಡ್ಕೊಳ್ಳೋದು, ನಮ್ಮ ಎಂಟರ್ಟೈನ್ಮೆಂಟು ನಾವು ನೋಡ್ತಾ ಕೂತ್ಕೊಂಡ್ರೆ ಮಕ್ಕಳು ಓದಲ್ಲ ಫ್ರೆಂಡ್ಸ್. ಅವ್ರ ಫ್ಯೂಚರ್ಗೋಸ್ಕರ ನಾವು ಕಷ್ಟಪಡಲೇಬೇಕು, ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ತಾಯಿಯಾಗಿ ನಾವು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀವಿ, ಇದನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಲೇಬೇಕು. ನಮ್ಗೆ ಎಂಟರ್ಟೈನ್ಮೆಂಟ್ ಬೇಡ ಅಂತಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ನಮ್ಗೆ ಇಷ್ಟೊಂದು ಟೈಮ್ ಇರುತ್ತೆ. ಅವ್ರು ಬರೋಕ್ಕಿಂತ ಮುಂಚೆ ನಾವು ಒಂದು 2 ಅವರ್ಸ್ನ ನಮಗೋಸ್ಕರ ನಾವು ಇದು ಮಾಡೋಣ, ತೊಗೊಳ್ಳೋಣ. ಬಟ್ ಅವ್ರು ಬಂದಮೇಲೆ ಕಂಪ್ಲೀಟ್ ಟೈಮು ನಮ್ಮ ಮಕ್ಕಳಿಗೇನೆ ನಾವು ಕೊಡಬೇಕು. ಯೂಶ್ವಲಿ ಏನು ಮಾಡ್ತೀವಿ? ಮಕ್ಕಳು ಅವ್ರ ಪಾಡ್ಗೆ ಅವ್ರು ಏನೋ ಬರ್ಕೋತಾ ಇರ್ತಾರೆ, ನಾವು ಫೋನ್ ಇಟ್ಕೊಂಡು ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ದಿಸ್ ಈಸ್ ನಾಟ್ ಕರೆಕ್ಟ್. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಫ್ರೆಂಡ್ಸ್. ಹೀಗೆ ನಾನು ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಯೂಸ್ಫುಲ್ ಆಗೋವಂಥ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ, ಹಾಗೆ ನಿಮ್ಮ ಮಕ್ಕಳಿಗೆ ಯಾವುದಾದ್ರು ಸಬ್ಜೆಕ್ಟ್ ಟಫ್ ಆಗ್ತಿದೆ ಅಂದರೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ.